ನಾವು ಬ್ಯಾಂಗ್ಳೂರಲ್ಲಿರೋರಿಗೆ ಕಿಚನ್ ಅನ್ನೋದು ತುಂಬ ಸಣ್ಣ ಇರುತ್ತೆ. ₹49ಗೆ ಇದೊಂದು ದ ಬೆಸ್ಟ್ ಯೂನಿಕ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಈ ಒಂದು ಸಣ್ಣ ಸ್ಟೋರೇಜ್ ಎಷ್ಟು ನೀಟಾಗಿದೆ ಅಂತ ಹೇಳಿದರೆ, ತುಂಬ ಮಕ್ಕಳ ಥಿಂಗ್ಸ್ಗಳೆಲ್ಲ ಏನಿರುತ್ತೆ. ನಾರ್ಮಲಿ ಒಂದು ಮನೆಯಲ್ಲಿ ಯಾರಾದರೂ ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅದು ಎಷ್ಟು ಸ್ಪೇಸನ್ನು ಅವ್ರು ಯೂಸ್ ಮಾಡಿರ್ತಾರೆ ಅಂತ ಹೇಳಿದರೆ, ಮನೆ ಅನ್ನೋದು ಭಾರತೀಯರ ಒಂದು ದೊಡ್ಡ ಎಮೋಷನ್. ಅದು ಕೆಲವ್ರಿಗಂತೂ ಮನೆಯನ್ನು ಅರೇಂಜ್ ಮಾಡೋದು, ಇಂಟೀರಿಯರ್ನ ಸೆಟ್ ಮಾಡ್ಕೊಳ್ಳೋದು, ಈ ರೀತಿಯ ದೊಡ್ಡ ಒಂದು ಪ್ಯಾಷನ್ ಇರುತ್ತೆ. ನಾನಿವತ್ತು ಬಂದಿರೋದು ಆ ರೀತಿಯ ಒಂದು ದೊಡ್ಡ ಜಾಗ, 14 ಎಕರೆಯಲ್ಲಿ ತುಂಬಿಕೊಂಡಿರುವಂತಹ ಒಂದು ಫರ್ನಿಚರ್ ಮತ್ತು ನಮ್ಮ ಮನೆಗೆ ಬೇಕಾಗುವಂಥ ವಸ್ತುಗಳ ಒಂದು ದೊಡ್ಡ ಜಾಗ ಇದು. ಈ ಒಂದು ಜಾಗದ ದೊಡ್ಡ ಸ್ಪೆಷಾಲಿಟಿ ಏನಂತೇಳಿದರೆ, ಒಂದು ಫ್ಲೋರಲ್ಲಿ ನಿಮಗೆ ಶೋನ ತೋರಿಸಿದ್ದಾರೆ, ಯಾವ ರೀತಿ ನಿಮ್ಮ ಇಂಟೀರಿಯರ್ಗಳನ್ನ ನೀವು ಸೆಟ್ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದಾರೆ. ಎರಡನೇ ಫ್ಲೋರಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ಗಳನ್ನ ಬೈ ಮಾಡಲಿಕ್ಕೆ ಸಿಗುತ್ತೆ. ಈ ರೀತಿ ಒಂದು ಜಾಗ ಇದೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸಾವಿರದ 1943ರಲ್ಲಿ ಇಂಗ್ವಾರ್ ಕ್ಯಾಂಪರ್ಡ್ ಅನ್ನೋರು ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಸಣ್ಣ 17 ವರ್ಷದ ಒಬ್ಬ ಯುವಕ ಮಾಡಿದಂತಹ ಒಂದು ಪ್ಲ್ಯಾನಿಂಗ್ ಇದು. ಇನಿಷಿಯಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪೆನ್ನು, ಪೆನ್ಸಿಲು ಈ ಥರದ್ದು ಆನ್ಲೈನ್ ಅಂತ ಹೇಳಿದರೆ ಮೇಲ್ ಆರ್ಡರ್ಸ್ಗಳನ್ನ ಕೊಡ್ತಾ ಇರ್ತಾರೆ. ವೆಲ್ಕಮ್ ಟು ಐಕ್ಯ. ನಾನು ಅವಾಗ ಹೇಳಿರೋ ಐಕ್ಯ ಹೀಗೆ ಇದೆ. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ, ನಿಮಗೆ ಒಂದು ಡೈನಿಂಗ್ ಹಾಲ್ ಆಗಿರ್ಬೋದು ಅಥವಾ ಒಂದು ಬೆಡ್ರೂಮ್ ಆಗಿರ್ಬೋದು, ಇದನ್ನು ಯಾವ ರೀತಿ ನಿಮ್ಮಲ್ಲಿರುವಂತಹ ಸ್ಪೇಸಲ್ಲಿ ಡಿಸೈನ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಐಕ್ಯದ್ದು ಮೇನ್ ಕಾನ್ಸೆಪ್ಟ್ ಕೂಡ ಅದೇ ಆಗಿತ್ತು. ಅವರ ಈಸಿ ಫರ್ನಿಚರ್ ಏನಿದೆ, ಸೊ ಅವುಗಳನ್ನ ನೀವು ಸೆಟಪ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸುವಂಥ ಒಂದು ಶೋರೂಮ್ ಆಗಿದೆ. ಸೊ ಅದನ್ನೇ, ಆ ಒಂದು ಕಾನ್ಸೆಪ್ಟನ್ನೇ ಐಕ್ಯ ಮಾಡಿರೋದು. ಸೊ ಹಾಗಾಗಿಬಿಟ್ಟು ನಿಮಗೆ ಇಲ್ಲಿ ಬಂದಾಗ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ನೀವೊಂದು ಈ ರೀತಿಯಾಗಿ ನಿಮ್ಮ ಡಿಸೈನ್ಗಳನ್ನ ಮಾಡ್ಬೋದು, ಅಥವಾ ಈ ರೀತಿಯಾಗಿ ವಸ್ತುಗಳನ್ನ ಅರೇಂಜ್ ಮಾಡಿಟ್ಟಾಗ ಯಾವ ರೀತಿ ಔಟ್ಲುಕ್ ಬರುತ್ತೆ ಅನ್ನೋದನ್ನು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಐಕ್ಯದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇಲ್ಲಿ ಇಂಡಿವಿಜುವಲ್ ಪ್ರಾಡಕ್ಟ್ಗೆ ನಿಮಗೆ ಪ್ರೈಸಿಂಗ್ ಹಾಕಿರ್ತಾರೆ. ಇವಾಗ ಎಕ್ಸಾಂಪಲ್, ನೀವೊಂದು ಬೆಡ್ ಸೆಟ್ಟನ್ನು ನೋಡೋದಾದರೆ, ಇದರಲ್ಲಿ ಹಾಕಿರುವಂತಹ ಕವರ್ ಏನಿದೆ ಮತ್ತು ಪಿಲ್ಲೋ ಏನಿದೆ ಮತ್ತು ಕೆಳಗಡೆ ಬೆಡ್ ಏನಿದೆ, ಇದೆಲ್ಲವೂ ಇಂಡಿವಿಜುವಲ್ ಆಗಿರುತ್ತೆ. ನಾನು ಆವಾಗಲೇ ಹೇಳಿದೆ, ಎಲ್ಲ ಇಂಡಿವಿಜುವಲ್ ಪ್ರಾಡಕ್ಟ್ಗಳಂತ ಹೇಳಿದರೆ, ಇವಾಗ ನೋಡಿ ಈ ಟೇಬಲ್ ಮೇಲೆ ಒಂದು 2-3 ಪ್ರಾಡಕ್ಟ್ ಇಟ್ಟಿದ್ದಾರೆ. ಸೊ ಇದರಲ್ಲಿ ಈ ಗ್ಲಾಸನ್ನು ತೊಗೊಂಡ್ರು ಇದಕ್ಕೆ ಇಂಡಿವಿಜುವಲ್ ಪ್ರೈಸ್ ಇರುತ್ತೆ. ಈ ಮಗ್ ಏನಿದೆ, ಟೀ ಪಾಟ್ ಏನಿದೆ, ಇದನ್ನು ತೊಗೊಂಡ್ರು ಕೂಡ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಮತ್ತು ಈ ಸಣ್ಣ ಟೇಬಲ್ ಏನಿದೆ, ಇದು ಕೂಡ ಡಿಫ್ರೆಂಟ್ ಪ್ರೈಸ್ ಬರುತ್ತೆ. ಸೊ ಟೋಟಲಿ ಇಲ್ಲೇನು ನಿಮಗೆ ಸೆಟ್ ಮಾಡಿರ್ತಾರೆ, ಸೊ ಇದೆಲ್ಲನೂ ಒಂದೊಂದು ಸಿಂಗಲ್ ಪ್ರಾಡಕ್ಟನ್ನು ಪ್ರೈಸ್ ಮಾಡಿರ್ತಾರೆ. ನಿಮ್ಮ ಮಕ್ಕಳ ರೂಮನ್ನೇನಾದರೂ ಸ್ವಲ್ಪ ಡಿಸಿಪ್ಲಿನಾಗಿ, ನೀಟಾಗಿ ಯಾವ ಥರ ಅರೇಂಜ್ ಮಾಡಬೇಕು ಅಂತ ಏನಾದರೂ ಒಂದು ಐಡಿಯಾ ಬೇಕು ಅಂತ ಹೇಳಿದರೆ, ದ ಬೆಸ್ಟ್ ಆಪ್ಷನ್ ಇಲ್ಲಿ ಬಂದಾಗ ನಿಮಗೆ ಈ ರೀತಿ ಒಂದು ಐಡಿಯಾ ಸಿಗುತ್ತೆ. ಒಂದು ಸಣ್ಣ ಸ್ಟೋರೇಜ್ಗಳು, ನಾನೊಂದು ಸ್ಟೋರೇಜ್ ತೋರಿಸ್ತೀನಿ ನೋಡಿ. ಈ ಒಂದು ಸಣ್ಣ ಸ್ಟೋರೇಜ್ ಎಷ್ಟು ನೀಟಾಗಿದೆ ಅಂತ ಹೇಳಿದರೆ, ತುಂಬ ಮಕ್ಕಳ ಥಿಂಗ್ಸ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಒಂದು ಸೈಡಲ್ಲಿ ಒಂದು ಸಣ್ಣ ಸ್ಪೇಸಲ್ಲಿ, ಇದ್ರ ವಿಡ್ತ್ ನೋಡಿದರೆ ಆಲ್ಮೋಸ್ಟ್ 1 ಫೀಟ್ ಕೂಡ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ಆ ಒಂದು ಸಣ್ಣ ಏರಿಯಾದಲ್ಲಿ ನಿಮ್ಮ ಮಕ್ಕಳ ರೂಮನ್ನು ಒಂದು ಎಷ್ಟು ನೀಟಾಗಿ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನೀವಿಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮತ್ತು ಪರ್ಚೇಸ್ ಮಾಡ್ಬೋದು. ನಿಮ್ಮ ಹತ್ರ ಏರಿಯಾ ಎಷ್ಟಿದೆ, ಜಾಗ ಎಷ್ಟಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ನಾರ್ಮಲಿ ಒಂದು ಮನೆಯಲ್ಲಿ ಯಾರಾದರೂ ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ಸ್ಪೇಸನ್ನು ಅವ್ರು ಯೂಸ್ ಮಾಡಿರ್ತಾರೆ ಅಂತ ಹೇಳಿದರೆ ಒಂದು ಫುಲ್ ಮನೆ ಒಂದು ಹಾಲ್ ಕೂಡ ಅದರಲ್ಲಿ ಯೂಸ್ ಆಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂತಹ ಒಂದು ಸಣ್ಣ ಏರಿಯಾದಲ್ಲಿ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಇದೆ ಅಂತ ನೋಡ್ಬೋದು. ಐಕಿಯಾದ ವೆರಿ ಸ್ಪೆಷಲ್ ಇದೇನೆ. ನಿಮಗೆ ನಿಮ್ಮಲ್ಲಿರುವಂತಹ ಸಣ್ಣ ಜಾಗನ ಯಾವ ರೀತಿ ತುಂಬ ಗ್ರ್ಯಾಂಡಾಗಿ ಯುಟಿಲೈಸ್ ಮಾಡ್ಕೊಳ್ಳಬಹುದು ಅನ್ನೋದನ್ನು ಐಕಿಯಾದಲ್ಲಿ ನಿಮಗೆ ಗೊತ್ತಾಗುತ್ತೆ. 1948 ಐಕಿಯಾ ಮೊದಲನೇದಾಗಿ ಫರ್ನಿಚರ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ಲೋಕಲ್ಲಾಗಿ ಇರುವಂತಹ ಯಾರು ಫರ್ನಿಚರ್ ಮೇಕರ್ಸ್ ಇರ್ತಾರೆ ಅವರಿಂದ ಫರ್ನಿಚರ್ನ ಮೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ 1951ರಲ್ಲಿ ಅವರ ಮೊದಲ ಕ್ಯಾಟ್ಲಾಗನ್ನು ಕೂಡ ಅವರು ರಿವೀಲ್ ಮಾಡ್ತಾರೆ. ಅದಾದಮೇಲೆ 1953ರಲ್ಲಿ ಅವರು ಅಫಿಷಿಯಲಾಗಿ ಅವರ ಫರ್ನಿಚರ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ವೆರಿ ಸ್ಪೆಷಲ್ ಏನಂತ ಹೇಳಿದರೆ ಅವರು ಶೋರೂಮ್ ಓಪನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದರೆ ಫರ್ನಿಚರ್ನ ಫಸ್ಟು ಕಸ್ಟಮರ್ ನೋಡಬೇಕು. ಯಾಕಂದರೆ 1950 ಆ ಕಾಲದಲ್ಲೆಲ್ಲ ಫರ್ನಿಚರ್ಗಳನ್ನ ಫಸ್ಟು ನೋಡಿಬಿಟ್ಟು ಬೈ ಮಾಡುವಂಥದ್ದು ಏನೂ ಇರಲಿಲ್ಲ. ಕಸ್ಟಮೈಸೇ ಜಾಸ್ತಿ ಇತ್ತು. ನಮ್ಮ ಮನೆಗೆ ಯಾವ ಥರ ಬೇಕು ಅದನ್ನು ಹೊರಗಡೆ ಲೋಕಲ್ ವರ್ಕರ್ಸ್ ಏನಿದ್ದಾರೆ ಅವ್ರ ಹತ್ರ ಮಾಡಿಸ್ತಾಯಿದ್ರು. ಅದಾದಮೇಲೆ 1956ರಲ್ಲಿ ಫ್ಲ್ಯಾಟ್ ಪ್ಯಾಕ್ ಇನೋವೇಷನ್ ಅಂದರೆ ಅವರ ಫರ್ನಿಚರ್ಸ್ ಏನಿತ್ತು ಅದನ್ನು ಈಸಿಯಾಗಿ ಕ್ಯಾರಿ ಮಾಡೋದು ಅಥವಾ ಫೋಲ್ಡಬಲ್ ಫರ್ನಿಚರ್ ಅಂದ್ರೇ ಯಾವ ರೀತಿ ಇತ್ತು ಅಂದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದೇ ತುಂಬ ಕಷ್ಟವಾಗಿತ್ತು. ಬಟ್ ಇಲ್ಲಿ ಕಾನ್ಸೆಪ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡಿದರು ಅಂದರೆ 1956ರಿಂದ ಆ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದರು. ಈಸಿ ಟು ಫೋಲ್ಡ್ ಮಾಡಿಬಿಟ್ಟು ಫರ್ನಿಚರ್ನ ಒಂದು ಕಡೆಯಿಂದ ಒಂದು ಕಡೆಗೆ ತೊಗೊಂಡು ಹೋಗೋದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುವಂಥದ್ದು, ಕಸ್ಟಮರ್ ಫ್ರೆಂಡ್ಲಿ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದರು. ಅದಾದಮೇಲೆ 1960ರಿಂದ 1980ರವರೆಗೆ ಇವರು ಶೋರೂಮ್ಗಳನ್ನ ಎಕ್ಸ್ಟೆಂಡ್ ಮಾಡಿದರು. ಗ್ಲೋಬಲಿ ಎಲ್ಲ ಕಡೆ ಶೋರೂಮನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ 1970ರಿಂದ ಜಪಾನ್, ನಾರ್ತ್ ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್ ಇಲ್ಲೆಲ್ಲ ಸ್ಟೋರ್ಸ್ಗಳನ್ನ ಓಪನ್ ಮಾಡ್ತಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋದಾದರೆ ಐಕಿಯಾ ಇನ್ ಬೆಂಗಳೂರು. ಐಕಿಯಾ ಆ್ಯಕ್ಚುಲಿ ಇಂಡಿಯಾದಲ್ಲಿ ಫಸ್ಟ್ ಸ್ಟೋರ್ ಹೈದರಾಬಾದ್ ಮತ್ತು ಮುಂಬೈನಲ್ಲಿ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಬ್ಯಾಂಗ್ಳೂರಿಗೆ 2018ರಲ್ಲಿ ಅವರ ಪ್ಲ್ಯಾನಿಂಗನ್ನು ಮಾಡ್ತಾರೆ. ಅದಕ್ಕೆ ಒಂದು 14 ಎಕರೆಯ ಒಂದು ದೊಡ್ಡ ಜಾಗವನ್ನು ನಾಗಸಂದ್ರದ ಹತ್ರ ಪ್ಲ್ಯಾನ್ ಮಾಡಿರ್ತಾರೆ. ಬಿಕಾಸ್ ಆಫ್ ಕೋವಿಡ್ನಿಂದಾಗಿ ಅದು 2022ರಲ್ಲಿ ಮತ್ತೆ ಓಪನ್ ಆಗುತ್ತೆ. ಪಬ್ಲಿಕ್ಕಿಗೋಸ್ಕರ ಓಪನ್ ಮಾಡಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಐಕಿಯಾದಲ್ಲಿ ಆಲ್ಮೋಸ್ಟ್ 800ರಿಂದ 1000 ಜನ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಐಕಿಯಾದ ಮ್ಯಾನೇಜ್ಮೆಂಟ್ ಏನು ಮಾಡಿತ್ತು ಅಂತ ಹೇಳಿದರೆ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಒಂದು ರೈಟ್ ಪ್ಲೇಸನ್ನು ನೋಡ್ತಾಯಿದ್ರು. ಅದಕ್ಕೆ ಒಂದು ಬೆಸ್ಟ್ ಜಾಗ ಅಂತ ಹೇಳಿದರೆ ಇವಾಗೇನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ನಾಗಸಂದ್ರ, ಇದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನಮ್ಮ ಮೆಟ್ರೋಗೆ ತುಂಬ ಟಚ್ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ತುಂಬ ಈಸಿ ಇದೆ, ಸಿಟಿಯಿಂದ ಸ್ವಲ್ಪ ಹೊರಗಡೆನೂ ಇದೆ. ಬನ್ನಿ ಐಕಿಯಾದ ಸ್ವಲ್ಪ ಯೂನಿಕ್ ಆ್ಯಂಡ್ ಪ್ರೈಸಲ್ಲಿ ತುಂಬ ಬೇಸಿಕ್ ಆಗಿರುವಂತಹ ಕೆಲವು ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ಸೊ ಇದು ಸ್ಟೋರೇಜ್ ಆ್ಯಕ್ಚುಲಿ ತುಂಬ ಈಸಿ ಟು ಕ್ಯಾರಿ. ನಾನು ಐಕಿಯಾದ ಏನು ಕಾನ್ಸೆಪ್ಟ್ ಅವಾಗ ಹೇಳಿದೆ, ಸೊ ಅದೇ ರೀತಿ ಕಾನ್ಸೆಪ್ಟ್ಗಳು. ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಬಟ್ ಇನ್ಸ್ಟಾಲ್ ಕೂಡ ತುಂಬ ಈಸಿ. ಈ ರೀತಿಯಾಗಿ ಮಾಡಿ ಬ್ಯಾಕ್ ಸೈಡಲ್ಲಿ ಒಂದು ಜಿಪ್ ಇರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿ ಒಳಗಡೆ ಒಂದು ಪೀಸ್ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿಬಿಟ್ರೆ ಒಂದು ದೊಡ್ಡ ಸ್ಟೋರೇಜ್. ಇದು ಆಲ್ಮೋಸ್ಟ್ ಎಷ್ಟು ದೊಡ್ಡದಿದೆ ಅಂದರೆ ಒಂದು 1.5 feet by 1 ಇರ್ಬೋದು. ಆ ಥರ ಒಂದು ಸ್ಟೋರೇಜ್ ವಿತ್ ವಾಷಬಲ್. ಇದು ಜಸ್ಟ್ $299. ಈ ರೀತಿಯ ಸಣ್ಣ ಬಾಕ್ಸಸ್ ಇದೆ. ನಿಮ್ಮ ವಾಲ್ ರೂಫ್ ಒಳಗಡೆ ಏನಾದರೂ ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ ದ ಬೆಸ್ಟ್ ಆಪ್ಷನ್. ಇದು $199ಇಂದ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಒಂದು ಸೆಟ್ ಆಫ್ ಟೂಲ್ಸ್ ಇದೆ. ಸೊ ಇದು ಕಿಚನ್ಗೆ ಇಲ್ಲಾಂದರೆ ಎಲ್ಲ ವರ್ಕ್ಗೂ ಯೂಸ್ ಆಗುವಂತಹ ತುಂಬ ವೆಯ್ಟ್ ಇದೆ, ತುಂಬ ಹಾರ್ಡ್ ಇದೆ ಅಂದ್ಕೊಳ್ತೀನಿ ಮೆಟೀರಿಯಲ್. ಇದು ಓಪನ್ ಮಾಡಲಿಕ್ಕಾಗಲ್ಲ. ಬಟ್ ಇದು ಬಂದುಬಿಟ್ಟು ನಿಮಗೆ $699ಇಂದ ಪ್ರೈಸ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇದೆ ನೋಡಿ, ಇದು ಸಿಲಿಂಡರ್ ಟೈಪ್ ಗ್ಲಾಸಸ್ ಅಂತ. ಸೊ ಇದು $199 ಹಾಕಿದ್ದಾರೆ. ಇದೇನು ಯೂನಿಕ್ ಮತ್ತು ಬೆಸ್ಟ್ ಪ್ರೈಸ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಿಂಗಲ್ ಗ್ಲಾಸಸ್ಸು, ಬಟ್ ಕ್ವಾಲಿಟಿ ಡಿಫ್ರೆನ್ಸ್ ಇರ್ಬೋದು. ಬಟ್ ಔಟ್ಲುಕ್ ಅಂತೂ ಇದು ಎಕ್ಸ್ಟ್ರೀಮ್ ಮತ್ತು ಸೂಪರ್ ಆಗಿದೆ. ವೈನ್ ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಒಂದು ಟೇಬಲ್ ಮೇಲೆ ಇಡಲಿಕ್ಕೆ ಔಟ್ಲುಕ್ಕಿಗೋಸ್ಕರ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಅದು ಬಂದುಬಿಟ್ಟು ಈ ಗ್ಲಾಸ್ ಬಂದುಬಿಟ್ಟು $699 ಇದೆ. ಬಟ್ ಇದು ಓಕೆ, ಇದರದ್ದು ಡಿಸೈನ್ಗೆ, ಕ್ವಾಲಿಟಿಗೆ ಅದಕ್ಕೆ ಮೋಸ್ಟ್ಲಿ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ₹49ಗೆ ಇದೊಂದು ದ ಬೆಸ್ಟ್ ಯೂನಿಕ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ನಿಮ್ಮ ಡೈನಿಂಗ್ ಟೇಬಲ್ ಅಥವಾ
ಏನಾದರೂ ಚೇರ್ಸು ವಾಲ್ಗೆ ಅಥವಾ ಕೆಳಗಡೆ ಟೈಲ್ಸ್ಗೆ ತುಂಬ ಡ್ಯಾಮೇಜಸ್ ಏನಾದರೂ ಮಾಡ್ತಾ ಇದೆ ಅಂತ ಹೇಳಿದರೆ ಇದರಲ್ಲೊಂದು ಸ್ಟಿಕ್ಕರ್ಸ್ ಇದೆ. ತುಂಬ ಸಾಫ್ಟ್ ಫ್ಯಾಬ್ರಿಕ್. ನಾನು ಆವಾಗಲೇ ಒಂದು ಸಣ್ಣ ಬಾಕ್ಸ್ ತೋರಿಸಿದ್ದೆ ನಿಮ್ಮ ವಾಲ್ ರೂಫ್ ಒಳಗಡೆ ಸಣ್ಣ ಥಿಂಗ್ಸ್ ಎಲ್ಲ ಇಡಲಿಕ್ಕೆ ಅಂತ. ಇದು ಸ್ವಲ್ಪ ಸೈಜಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಿದೆ. ಇದು ಪ್ರೈಸು $299. ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ನಾನು ತೋರಿಸ್ತೀನಿ, ಬಟ್ ಅದೇನು ಪ್ರೈಸ್ ತುಂಬ ಎಕನಾಮಿಕ್ ಅಲ್ಲ. ಲೇಡೀಸ್ಗೆ ಕಿಚನ್ ಪ್ರಾಡಕ್ಟ್ ಅಥವಾ ಕಿಚನ್ ಆಕ್ಸೆಸರೀಸ್ ಏನಿದೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಕಿಚನಲ್ಲಿ ಎಷ್ಟಿದ್ರೂ ಸಾಕಾಗೋದಿಲ್ಲ. ಬಟ್ ಈ ರೀತಿಯ ವಿತ್ ವುಡನ್ ಗ್ಲಾಸಸ್ ಎಲ್ಲ ತೊಗೊಳ್ಳೋದಾದರೆ ಆಲ್ಮೋಸ್ಟ್ 60,000 to 70,000 ಇದೆ ಇದರದ್ದು ಪ್ರೈಸಿಂಗು. ಬಟ್ ಇಲ್ಲಿ ನಿಮಗೆ ಒಂದು ಯುನೀಕ್ ಪ್ರಾಡಕ್ಟನ್ನು ನಾನು ತೋರಿಸ್ತೀನಿ ನೋಡಿ. ಸೊ ಇದು ಬಂದುಬಿಟ್ಟು ಮೆಟಲ್ ಬರುತ್ತೆ, ಮೆಟಲ್ ವಿತ್ ಗ್ಲಾಸಸ್ ಬರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಆಲ್ಮೋಸ್ಟ್ ನಿಮಗೆ 13,013. ಸೊ ಸ್ವಲ್ಪ ಓಕೆ, ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ನಿಮಗೇನಾದರೂ ಕಿಚನ್ ಸ್ಟೋರೇಜ್ ಮತ್ತು ಪ್ಲೇಸಸ್ ಕೂಡ ಅಷ್ಟೇ, ತುಂಬ ಸ್ಮಾಲ್ ಪ್ಯಾಸೇಜ್. ಸೊ ಇಲ್ಲೂ ಸ್ವಲ್ಪ ಇದೆ, ನಾನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಸಿಂಗಲ್ ರ್ಯಾಕ್ ಇದೆ, 10,000. ಇದು ಅಷ್ಟೇ ಮೆಟಲ್ ವಿತ್ ಗ್ಲಾಸಸ್ ಇದೆ. ಇದ್ರದ್ದು ಟೋಟಲ್ ವೆಯ್ಟ್ ಬಂದುಬಿಟ್ಟು 5 kg ಏನೋ ಇದೆ, ಬಟ್ ಜಸ್ಟ್ 10,000. ಇದರಲ್ಲಿ ನಿಮಗೆ ಸ್ಪೇಸ್ ಕಿಚನಲ್ಲಿ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ದ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊಳ್ತೀನಿ. ಐಕಿಯಾದ ಯುನೀಕ್ ಪ್ರಾಡಕ್ಟ್ಗಳನ್ನ ನಾನು ಹೇಳ್ತಾ ಇದ್ದೆ. ಅದರಲ್ಲಿ ಇದೊಂದು ಜಾರ್ ಇದೆ ನೋಡಿ. ಇದು ಡ್ರೈ ಫ್ರೂಟ್ ಜಾರು, ಪಾಲಿಕಾರ್ಬನೇಟ್ ಮಟೀರಿಯಲ್. ಇದು ಜಸ್ಟ್ $299ಗೆ ಸ್ಟಾರ್ಟ್ ಆಗ್ತಾ ಇದೆ. ಇದು ನನ್ನ ಮನೆ ಅಲ್ಲ, ಆದರೂ ಕೂಡ ಇಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದೀನಿ. ನಾನು ಬೇಕಾಗಿರೋ ಕಡೆ ಯಾವ ರೀತಿ ಇದೆ ಬಾಕ್ಸಸ್ಸು ಎಲ್ಲ ಓಪನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇದಕ್ಕೊಂದು ಕಾರಣ ಇದೆ. ನಾವು ಐಕೆ ಬಿಟ್ಟು ಬೇರೆ ಕಡೆ ಏನಾದರೂ ಶಾಪಿಂಗಿಗೆ ಹೋದಾಗ ಈ ರೀತಿಯಾಗಿ ಹೋಮ್ ಡೆಕೋರ್ ಅಥವಾ ಹೋಮ್ ಥಿಂಗ್ಸ್ಗಳಿಗೆ ಏನಾದರೂ ಹೋದಾಗ ಅಲ್ಲೇನಾಗಿರುತ್ತೆ ಅಂದರೆ ಸ್ಟಾಫ್ಗಳು ತುಂಬ ಹಿಂದೆನೇ ಇರ್ತಾರೆ, ನಮಗೆ ಫೋರ್ಸ್ ಮಾಡ್ತಾರೆ. ನಾನು ಇವಾಗ ಇಲ್ಲಿ ಒಬ್ಬರು ಸ್ಟಾಫ್ ಹತ್ರ ಮಾತಾಡಿದಾಗ ಒಂದು ವಿಷಯ ಅವರು ಹೇಳಿದರು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಏನಂತ ಹೇಳಿದರೆ, ಇಲ್ಲಿ ಬಂದಾಗ ನಿಮಗೆ ತುಂಬ ಫ್ರೀಯಾಗಿ ಅರೇಂಜ್ಮೆಂಟ್ ಇರುತ್ತೆ. ಸೊ ಐಕ್ಯದ ಫಸ್ಟ್ ಕಾನ್ಸೆಪ್ಟ್ ಕೂಡ ಅದೇನೆ. ಹಾಗಾಗಿ ಇಲ್ಲಿ ಬಂದರೆ ನಿಮಗೆ ನಿಮ್ಮ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ನೀವು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಯೂಸ್ ಅಂತ ಹೇಳಿದರೆ ನಾರ್ಮಲ್ ನೋಡ್ಬೋದು, ನಿಮ್ಮ ಮನೆಗೆ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಇದು ನಿಮಗೆ ಬೇಕಾಗಿದೆಯೋ ಇಲ್ವೋ ಅನ್ನೋ ಥರ ನೋಡಿಬಿಟ್ಟು ಇಂಡಿವಿಜುವಲ್ ಪ್ರಾಡಕ್ಟ್ಗಳನ್ನ ನಾನು ಆವಾಗಲೇ ಹೇಳಿದೆ. ಇವಾಗ ಎಕ್ಸಾಂಪಲ್ ನಿಮಗೆ ಈ ಒಂದು ಫುಲ್ ಕಿಚನ್ ಸೆಟಪ್ಪಲ್ಲಿ ನಿಮಗೆ ಇದು ಮಾತ್ರನೇ ಬೇಕಾಗಿರೋದು ಅಂತ ಹೇಳಿದರೆ ಇದನ್ನು ನೀವು ಸಿಂಗಲಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾದರೂ QR ಕೋಡ್ ಇರುತ್ತೆ ಕೆಳಗಡೆ ಗ್ರೌಂಡಲ್ಲಿ L1ನಲ್ಲಿ. ಅದರದ್ದು ಡೀಟೇಲ್ ನಾನು ಹೇಳ್ತೀನಿ. L1ನಲ್ಲಿ ಈ ಒಂದು ಪ್ರಾಡಕ್ಟದು ಫ್ರೆಶ್ ಪೀಸಸ್ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು. ನಾನು ಸ್ವಲ್ಪ ಯೂನಿಕ್ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೆ. ಅದರಲ್ಲಿ ಇದು ಕೂಡ ಒಂದು ಹ್ಯಾಂಗಿಂಗ್ ಡ್ರೈಯರು. ಸೊ ಇದು ಬಂದುಬಿಟ್ಟು ನಿಮಗೆ 199ಇಂದ ಇದೆ, ಬಟ್ ಈ ರೀತಿಯಾಗಿ ಯೂಸ್ ಆಗುತ್ತೆ. ಸೊ ಮಕ್ಕಳ ಬಟ್ಟೆಗಳೇನಿದೆ, ಸಣ್ಣ ಬಟ್ಟೆಗಳೇನಿದೆ ಅದನ್ನೆಲ್ಲ ಹ್ಯಾಂಗ್ ಮಾಡಲಿಕ್ಕೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಯೂನಿಕ್ ಪ್ರಾಡಕ್ಟಲ್ಲಿ ನಾನು ಇದನ್ನೂ ಒಂದು ಆ್ಯಡ್ ಮಾಡ್ತೀನಿ. ಇದನ್ನು ಏನಕ್ಕೆ ರೆಕಮೆಂಡ್ ಮಾಡ್ತೀನಿ ಅಂದರೆ, ಇದು ವಿತೌಟ್ ಸ್ಪ್ರಿಂಗ್. ಇದಕ್ಕೇನು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲೇ ವಿತ್ ಸ್ಪ್ರಿಂಗ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ. ನಾರ್ಮಲಿ ಇದು ಪ್ಲಾಸ್ಟಿಕ್ ವಿತ್ ಸ್ಪ್ರಿಂಗ್ ಬರುತ್ತೆ, ಮೆಟಲ್ ಸ್ಪ್ರಿಂಗ್ ಬರುತ್ತೆ. ಸೊ ಅದೇನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ರಸ್ಟ್ ಆಗಿದ ತಕ್ಷಣ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. 79. ಇದು ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ 12 ಎಕರೆಯಲ್ಲಿ ತುಂಬ ವೈಡಾಗಿ ನಿಂತ್ಕೊಂಡಿರುವಂತಹ ಈ ಐಕ್ಯಾದಲ್ಲಿ ನಿಮಗೆ L1 L2 ಅಂತ ಬರುತ್ತೆ. ಈ L2ನಲ್ಲಿ ನಿಮಗೆ ಶೋರೂಮ್ ಏನಿದೆ ಇದನ್ನು ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಇದು ಬಿಲ್ಟ್ ಆಗಿದೆ. L2ನಲ್ಲಿ ನಿಮಗೆ ಪ್ರಾಡಕ್ಟ್ಗಳು ಈ ರೀತಿಯಾಗಿ ಸೆಟಪ್ ಮಾಡಿ ಇಟ್ಟಿರ್ತಾರೆ. ಸೊ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಗಳನ್ನ ನೋಡ್ಬೋದು. L1ನಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ ಮತ್ತು ಕೆಲವು ಪ್ರಾಡಕ್ಟ್ಗಳ ಹೊಸ ಪ್ರಾಡಕ್ಟ್ಗಳೇನಿರುತ್ತೆ ಅದನ್ನು ನಿಮಗೆ ನೋಡಲಿಕ್ಕೆ ಅಂದರೆ L1ನಲ್ಲಿ ನೋಡ್ಬೋದು. ಐಕ್ಯಾಗೆ 5 ಸ್ಟಾರ್ ರೇಟಿಂಗ್ ಏನಕ್ಕೆ ಅಂತ ಹೇಳಿದರೆ, ನಾನಿವಾಗ ನಿಂತ್ಕೊಂಡಿರೋ ಈ ಕಿಚನ್ನ ನೋಡ್ಬೋದು. ಇದು ಹಾರ್ಡ್ಲಿ ಒಂದು 7 feet by 10 feet ಇರ್ಬೋದು. ಇಷ್ಟು ಸಣ್ಣಕ್ಕಿದೆ. ನಮ್ಮ ಮಲೆನಾಡಲ್ಲೆಲ್ಲ ಇಷ್ಟು ಸಣ್ಣ ಜಾಗ ಅಂತ ಹೇಳಿದರೆ, ಅದರೊಳಗಡೆ ಒಂದು ಕಿಚನ್ ಅಂತ ಹೇಳಿದರೆ ಬಿಲೀವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಒಂದು ಕಿಚನ್ ಸೆಟಪ್ ಆಗಿದೆ, ಅದರಲ್ಲೇ ಒಂದು ಪ್ಯಾಸೇಜ್ ಮಾಡಿಬಿಟ್ಟು ವಾಷಿಂಗ್ ಏರಿಯಾ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟು ಸಣ್ಣ ಜಾಗದಲ್ಲಿ ಯಾವ ರೀತಿ ನಾವು ಸೆಟಪ್ ಮಾಡ್ಬೋದು ಅನ್ನೋದನ್ನು ತಿಳಿಸೋದೇ ಐಕ್ಯ. 96 ಸ್ಕ್ವೇರ್ ಫೀಟ್ನ ಒಂದು ಕಿಚನ್ ಅಂತ ಹೇಳಿದರೆ ನೀವು ಬಿಲೀವ್ ಮಾಡ್ತೀರಾ? ಜಸ್ಟ್ ನೋಡಿ, ನಾನು ಈ ಥರ ಕೈ ಮಾಡಿದರೆ ಇಷ್ಟೇ ಇರೋದು. ಬಟ್ ಇಲ್ಲಿ ಇದನ್ನು ಯಾವ ರೀತಿ ಸೆಟಪ್ ಮಾಡಿದ್ದಾರೆ ಅಂತ ನೋಡ್ಬೋದು. ಎಲ್ಲ ಫೋಲ್ಡಬಲ್ ಇದೆ. ನಿಮ್ಗೇನಾದರೂ ಡೈನಿಂಗ್ ಏನಾದರೂ ಆಪ್ಷನ್ ಬೇಕು ಅಂದ್ರೂ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದು ಚೇರ್ ಕೂಡ ಇದೆ.
ಸೊ ನಿಮಗೆ ಲ್ಯಾಡರ್ ವರ್ಕು ಕೂಡ ಮಾಡುತ್ತೆ, ಅದು ಮೇಲ್ಗಡೆ ಹತ್ತಿ ಏನಾದರೂ ತೆಗಿಲಿಕ್ಕಿದ್ರೆ ಅದನ್ನು ಕೂಡ ತೆಗಿಬೋದು. ಇಷ್ಟು ಈ ಒಂದು ಐಡಿಯಾ ನಿಮಗೆ ಸಿಗಬೇಕು ಅಂತೇಳಿದರೆ ಐಕಿಯಾ ವಿಸಿಟ್ ಮಸ್ಟ್ ಆಗಿರುತ್ತೆ. ಬಿಲೀವ್ ಮಾಡ್ತೀರಾ, ಒಂದು 100 ಸ್ಕ್ವೇರ್ ಫೀಟ್ನ ಕಿಚನ್ ಒಳಗಡೆ ನಿಮ್ಮ ಕಿಚನ್ ಸೆಟಪ್ ವಿತ್ ಫ್ರಿಡ್ಜ್, ಅದ್ರ ಜೊತೆಗೆ ನಿಮ್ಮ ಒಂದು ವರ್ಕ್ ಏರಿಯಾ ಕೂಡ, ಇದೆಲ್ಲ ಸ್ಪೇಸ್ ಯುಟಿಲೈಸ್ ಹೇಗೆ ಮಾಡ್ಕೋಬೇಕು ಅನ್ನೋದರ ಒಂದು ಭಾಗ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲೂ ಸ್ಪೇಸನ್ನು ಸುಮ್ಮನೆ ವೇಸ್ಟ್ ಮಾಡ್ಕೊಂಡಿಲ್ಲ. ನಾನು ಯುನೀಕ್ ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೆ, ಅದರಲ್ಲಿ ಈ ಒಂದು ಜಾರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ವಿತ್ ವುಡನ್ ಕ್ಯಾಪ್ ಬರುತ್ತೆ ಮತ್ತು ಸೆರಾಮಿಕ್ ಜಾರ್ ಬಾಕ್ಸ್ ಇದೆ. ಸೊ ಒಂದು ಸ್ಟೋರೇಜ್ಗೆ ಈ ಥರ ಇಟ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ಸ್ಟಾರ್ಟ್ ಫ್ರಮ್ 599. ಮತ್ತು ಸೋಫಾಗಳ ವಿಚಾರಕ್ಕೆ ಬರೋದಾದರೆ ಇವ್ರದ್ದು ರೆಕ್ಸಿನ್ಗಿನ್ನ ಫ್ಯಾಬ್ರಿಕ್ಕಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. 2 ಪಾಯಿಂಟಲ್ಲಿ ಅದು ತುಂಬ ಒಳ್ಳೆಯದಿರುತ್ತೆ. ಒಂದು ಹೆಲ್ತ್ ವಿಷಯದಲ್ಲಿ ನೋಡೋದಾದರೆ, ಇನ್ನೊಂದು ವಾಶಿಗೋಸ್ಕರ. ನಾವು ಇದನ್ನು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಅವರು ಯೂಸ್ ಮಾಡುವಂತಹ ಫ್ಯಾಬ್ರಿಕ್ಕು ತುಂಬ ತಿಕ್ಕಾಗಿರುತ್ತೆ ಮತ್ತು ಕುಷನ್ ಕೂಡ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ನೀವೊಂದ್ಸರಿ ಐಕಿಯಾ ವಿಸಿಟ್ ಮಾಡಿದರೆ ನಿಮಗೆ ಇವರ ಫ್ಯಾಬ್ರಿಕ್ ಹೇಗಿರುತ್ತೆ, ಇವರು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅನ್ನೋದ್ರ ತುಂಬ ಒಂದು ಒಳ್ಳೆಯ ಐಡಿಯಾ ಸಿಗುತ್ತೆ. ನಾನು ಆವಾಗಿಂದ ಒಂದು 100 ಸ್ಕ್ವೇರ್ ಫೀಟ್ ಕಿಚನ್ನೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿರೋರಿಗೆ ಕಿಚನ್ ಅನ್ನೋದು ತುಂಬ ಸಣ್ಣ ಇರುತ್ತೆ. ಹಾಗಾಗಿಬಿಟ್ಟು ಕಿಚನ್, ಈ ರೀತಿ ಕಿಚನ್ ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಜಸ್ಟ್ ನೋಡಿ 100 ಸ್ಕ್ವೇರ್ ಫೀಟ್ ಅಂದರೆ ಎಷ್ಟು ಸಣ್ಣ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಮಾಡ್ಕೊಳ್ಳುವಂತಹ ಸೆಟಪ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಒಂದು ಸಣ್ಣ 1 BHK ಮನೆ ಆದರೆ ಅದರಲ್ಲಿ ಈ ರೀತಿಯ ಕಿಚನ್ ಸ್ಪೇಸ್ಗಳನ್ನ ಕೊಟ್ಟಿದ್ರೆ, ಸೊ ಯಾವ ರೀತಿ ನಾವು ಇದನ್ನು ಯುಟಿಲೈಸ್ ಮಾಡ್ಕೋಬೋದು, ಯಾವ ರೀತಿ ಸೆಕೆಂಡ್ ಸ್ಟೋರೇಜ್ ಆಪ್ಷನ್ಗಳನ್ನ ಮಾಡ್ಬೋದು, ಇದರ ಮಧ್ಯದಲ್ಲಿ ಔಟ್ಲುಕ್ಕನ್ನು ಜಾಸ್ತಿ ಮಾಡಲಿಕ್ಕೆ ಈ ಥರ ಫೋಟೋ ಫ್ರೇಮ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು, ಇದನ್ನೆಲ್ಲ ಇಂಡಿವಿಜುವಲ್ಲಾಗಿ ನಿಮಗೆ ನೋಡಬೇಕು ಅಂತೇಳಿದರೆ ಈ ಒಂದು ಮಹಾ ಐಕಿಯಾಗೆ ಬರಲೇಬೇಕು. ಇಲ್ಲಿ ನಾನು ಆವಾಗಲೇ ಹೇಳಿದೆ, ಪ್ರಾಡಕ್ಟ್ಗಳೆಲ್ಲ ಇಂಡಿವಿಜುವಲ್. ನೀವು ಇಲ್ಲಿ ಇದರೊಳಗಡೆ ನೀವೇನಾದರೂ ಈ ಗ್ಲಾಸನ್ನು ಇಷ್ಟಪಟ್ಟರೆ ಇದನ್ನು ನಿಮಗೆ ಇಂಡಿವಿಜುವಲಾಗಿ ಪರ್ಚೇಸ್ ಮಾಡ್ಬೋದು. ನೀವಿಲ್ಲೇನಾದರೂ ಒಂದು ಪ್ರಾಡಕ್ಟನ್ನು ಇಷ್ಟಪಟ್ಟರೂ ಕೂಡ ಅದನ್ನು ಸಿಂಗಲ್ಲಾಗಿ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಫ್ರೀಯಾಗಿರುತ್ತೆ. ನಿಮಗೆ ಎಲ್ಲೂ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಅಲ್ಲಿ ಟಚ್ ಮಾಡಬಾರ್ದು, ಇಲ್ಲಿ ಟಚ್ ಮಾಡಬಾರ್ದು ಅಂತ. ಪ್ರಾಡಕ್ಟು ಸ್ವಲ್ಪ ಕೇರ್ಫುಲ್ಲಾಗಿ, ಬಟ್ ನಿಮಗೆ ಅದು ಆ ಪ್ರಾಡಕ್ಟ್ಗಳನ್ನ ಯಾವ ರೀತಿ, ಆ ಡಿಸೈನ್ಗಳನ್ನ ಯಾವ ರೀತಿ ಇಟ್ಟಿದ್ದಾರೆ, ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಅದಕ್ಕೆ ಐಕಿಯಾ ಯೂನಿಕ್ ಪ್ರಾಡಕ್ಟ್ಗಳ ಲಿಸ್ಟಲ್ಲಿ ಬರೋದಾದರೆ ಈ ಒಂದು ಸೆಕ್ಷನ್ ಏನಿದೆ, ಇಲ್ಲಿ ಒಂದೆರಡಲ್ಲ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ. ನನಗೆ ಸಿಂಗಲ್ ಇಂಡಿವಿಜುವಲ್ ಆಗಂತೂ ತೋರಿಸ್ಲಿಕ್ಕೆ ಆಗೋದೇ ಇಲ್ವೇನೋ, ಅಷ್ಟು ಪ್ರಾಡಕ್ಟ್ಗಳಿದೆ. ಆಲ್ಮೋಸ್ಟ್ ಎಲ್ಲ 99ಇಂದನೂ ಸ್ಟಾರ್ಟ್ ಆಗುವಂತಹ ತುಂಬ ಡಿಫ್ರೆಂಟಾಗಿ ಕಿಚನ್ನಲ್ಲಿ ಇಂಥ ವಸ್ತುಗಳು ಇದೆ ಅನ್ನೋದು ನಾನಂತೂ ಇವತ್ತು ಕೆಲವು ವಸ್ತುಗಳಂತೂ ನಾನು ಇವತ್ತು ನೋಡ್ತಾ ಇದ್ದೀನಿ, ಅಂಥ ಪ್ರಾಡಕ್ಟ್ಗಳಿದೆ. ನೀವು ಐಕಿಯಾಗೆ ಬಂದರೆ ಖಂಡಿತವಾಗ್ಲೂ ಈ ಒಂದು ಸೆಕ್ಷನ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ನಾವು ಆಫೀಸ್ನಲ್ಲಿ ಯೂಸ್ ಮಾಡುವಂತಹ ಸುಮಾರು ಸಣ್ಣ ಆಕ್ಸೆಸರೀಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ನಾನಿವಾಗ ಬೆಡ್ರೂಮ್ ಸೆಕ್ಷನ್ನಲ್ಲಿದ್ದೀನಿ. ಈ ಬೆಡ್ರೂಮ್ ಸೆಕ್ಷನ್ನು ಮತ್ತು ಇಲ್ಲಿನ ವಿಷಯಕ್ಕೆ ಬಂದರೆ, ಇಲ್ಲಿರೋ ಫ್ಯಾಬ್ರಿಕ್ ಇದೆಯಲ್ಲ ಮತ್ತು ಕುಷನ್, ಅದ್ರ ಬಗ್ಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಖಂಡಿತವಾಗ್ಲೂ ಇಲ್ಲಿ ಬಂದು ಈ ಮಟೀರಿಯಲ್ನ ಟಚ್ ಆ್ಯಂಡ್ ಫೀಲ್ ಮಾಡಲೇಬೇಕು. ಆ ಕಲರ್ ಕಾಂಬಿನೇಷನ್ನ ಯಾವ ರೀತಿ ಮಾಡಿರ್ತಾರೆ ಅಂತೇಳಿದರೆ ನಮಗೆ ಅದು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗಲ್ಲ. ಆ ರೀತಿಯಾಗಿ ಆ ವಾಲ್ ಕಲರ್ಗೂ ಮತ್ತು ಈ ಬೆಡ್ ಕವರ್ ಏನಿದೆ ಅದಕ್ಕೂ ಮ್ಯಾಚಿಂಗ್ ಕೊಟ್ಟಿರ್ತಾರೆ. ಸೊ ನಾವು ಹೊರಗಡೆಯಿಂದ ಅದನ್ನು ನೋಡ್ತಾ ಇದ್ದಾಗಲೇ ತುಂಬ ಅಟ್ರಾಕ್ಟ್ ಆಗಿ ಹೋಗ್ಬಿಡ್ತೀವಿ. ಮತ್ತು ಕಾಮನ್ನಾಗಿ ಬೆಡ್ರೂಮ್ ಅಂದಿದ ತಕ್ಷಣ ನಾವು 15x15 ಈ ಥರ ದೊಡ್ಡ ಕಾನ್ಸೆಪ್ಟ್ ಇದ್ದರೆ ಮಾತ್ರ ಈ ರೀತಿಯಾಗೆಲ್ಲ ನಮಗೆ ಅರೇಂಜ್ ಮಾಡಲಿಕ್ಕಾಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಾನು ಮುಂದೆ ತೋರಿಸ್ತೀನಿ ಬನ್ನಿ. ಜಸ್ಟ್ 10x10 ಇಲ್ಲಾಂದರೆ 8x8 ರೂಮ್ ಆದರೂ ಕೂಡ ಅದನ್ನು ಯಾವ ರೀತಿ ಸೆಟಪ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ನೀಟಾಗಿ ತೋರಿಸಿದ್ದಾರೆ.
ಇರುವಂತಹ ಸ್ಪೇಸನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ನಾಲೆಡ್ಜ್ ಖಂಡಿತವಾಗ್ಲೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇಲ್ಲಿ ಮಕ್ಕಳ ಬೆಡ್ರೂಮ್ನ ಲೇಔಟನ್ನು ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿ ಸ್ಪೇಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿದರೆ, ಒಂದು ಟೇಬಲ್ ಇದ್ದರೆ ಅದ್ರ ಕೆಳಗಡೆ ಒಂದು ಬಾಕ್ಸಸ್ಸು ಕೂಡ ಕೊಟ್ಟಿದ್ದಾರೆ. ಸೊ ಮಕ್ಕಳು ತುಂಬ ಹಾಳು ಮಾಡಬಾರ್ದು ಮತ್ತು ನೀರಲ್ಲೆಲ್ಲ ಹಾಳಾಗಬಾರ್ದು ಅಂತ ಇದಕ್ಕೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಈ ಬಾಕ್ಸಸ್ ಎಲ್ಲ. ಐಕಿಯಾದ ಕೊನೆಯ ಪಾರ್ಟಿಗೆ ಈ ಒಂದು ಸೆಕ್ಷನ್ಗೆ ಬಂದರೆ ಫುಡ್ ಕೋರ್ಟು ತುಂಬಾ ಒಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್. ನಮ್ಮ ಬೆಂಗಳೂರಿನಲ್ಲಿ ಬೇರೆ ಯಾವುದೇ ಒಂದು ಶಾಪಿಂಗ್ ಮಾಲಲ್ಲೂ ಕಾಣದೇ ಇರುವಂತಹ ಒಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿ ಕೌಂಟರಲ್ಲಿ ಫುಡ್ಡುಗಳನ್ನ ಇಟ್ಟಿರ್ತಾರೆ. ಈ ಸ್ಯಾಂಡ್ವಿಚ್ಗಳಾಗಿರ್ಬೋದು, ಬರ್ಗರ್ ಆಗಿರ್ಬೋದು, ಎಲ್ಲ ಫುಡ್ಡುಗಳನ್ನ ಇಟ್ಟಿರ್ತಾರೆ. ನಾವು ಅಲ್ಲಿಂದ ಅದನ್ನು ಪಿಕ್ ಮಾಡಿಬಿಟ್ಟು ಹೊರಗಡೆ ತೊಗೊಂಬಂದು ಬಿಲ್ ಮಾಡಬೇಕಾಗುತ್ತೆ. ಆ ಬಿಲ್ಲಿಂಗ್ ಆದಮೇಲೆ ಹೊರಗಡೆ ಏನಾದರೂ ಓವನ್ ಮಾಡೋ ಥರ ಫುಡ್ಡುಗಳಾದರೆ ಅದನ್ನು ಮತ್ತೆ ನಾವು ಓವನ್ ಮಾಡಿಬಿಟ್ಟು ಹೊರಗಡೆ ತೊಗೊಂಬಂದು ನಾವು ಆ ಫುಡ್ಡನ್ನು ತಿಂದಾದಮೇಲೆ ಆ ಪ್ಲೇಟ್ಗಳೇನಿದೆ, ಪ್ಲೇಟ್ ಆಗಿರ್ಬೋದು, ಟಿಶ್ಯೂ ಎಲ್ಲ ಏನಿದೆ, ಅದನ್ನು ಅಲ್ಲಿ ಕಾಣಿಸ್ತಾ ಇರುವಂತಹ ಟ್ರೇ ಏನಿದೆ ಅದರಲ್ಲಿಟ್ಟರೆ ಅದು ಮೂವ್ ಆಗಿ ಮತ್ತೆ ಕಿಚನ್ಗೆ ವಾಷಿಂಗ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಡಿಸಿಪ್ಲಿನ್ ಆಗಿದೆ. ಸ್ವಲ್ಪ ಯಾರಾದರೂ ಹೊಸ್ದಾಗಿ, ನಾನಂತೂ ಕನ್ಫ್ಯೂಸ್ ಆಗಿಬಿಟ್ಟೆ, ಸ್ವಲ್ಪ ಹೊಸಬ್ರು ಯಾರಾದರೂ ಬಂದರೆ ಕನ್ಫ್ಯೂಸ್ ಆಗೋ ಥರನೇ ಇದೆ. ಬಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿದೆ. ಇವಾಗ ಫೈನಲ್ ಪಾರ್ಟ್ಗೆ ಬಂದಿದ್ದೀನಿ. ಇಲ್ಲಿ ಐಕ್ಯದಲ್ಲಿ 2 ಫ್ಲೋರ್ಗಳಿರುತ್ತೆ. ಒಂದು L1, L2. ಇವಾಗ ನಾನು ನಿಂತ್ಕೊಂಡಿರೋದು L1. ಇಲ್ಲಿ ಹೇಗಿರುತ್ತೆ ಅಂತೇಳಿದರೆ, ನೀವು ಮೇಲ್ಗಡೆ ಶೋಕೇಸಲ್ಲಿ ಏನು ನೋಡಿರ್ತೀರಿ, L2ನಲ್ಲಿ ಏನು ಮಾಡಿರ್ತಾರೆ ಅಂದರೆ ಶೋಕೇಸ್ ಮಾಡಿರ್ತಾರೆ. ನಿಮಗೆ ಯಾವ ರೀತಿ ಡಿಸೈನ್ಸನ್ನು ಯಾವ ರೀತಿ ಇರಬೇಕು ಅನ್ನೋದನ್ನು ಮಾಡಿರ್ತಾರೆ. ಕೆಲವು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗಳು ಅಷ್ಟೇ. ಬಟ್ ಇಲ್ಲಿ ಬಂದಾಗ ನೀವು ಅಲ್ಲೇನು ನೋಡಿರ್ತೀರ ಆ ಎಲ್ಲ ಇಂಡಿವಿಜುವಲ್ ಪ್ರಾಡಕ್ಟ್ಗಳನ್ನೂ ಕೂಡ ಇಲ್ಲಿ ನೀವು ಪಿಕ್ ಮಾಡ್ಬೋದು. ಅಲ್ಲೇನು ಮಾಡಿರ್ತಾರೆ ಅಂದರೆ, ಕೆಲವೊಂದು ಇವಾಗ ಎಕ್ಸಾಂಪಲ್ ನೀವು ಕಿಚನ್ ಒಳಗಡೆ ಹೋದಾಗ ಸಣ್ಣ ಈ ಥರ ಸ್ಟೋರೇಜಸ್ ಏನಾದರೂ ಇದ್ದರೆ ಈ ರೀತಿಯ ಸ್ಟೋರೇಜಸ್ಗಳನ್ನ ಅಲ್ಲಿ ಲಾಕ್ ಮಾಡಿ ಇಟ್ಟಿರ್ತಾರೆ. ಜಸ್ಟ್ ಅದು ನೋಡಲಿಕ್ಕೆ, ನಿಮಗೆ ಯಾವ ರೀತಿ ನಾವು ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗಲಿಕ್ಕೆ L2ನಲ್ಲಿ ನಿಮಗೆ ಒಂದು ಶೋಕೇಸ್ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಕೆಳಗಡೆ ಬಂದಾಗ ಅಲ್ಲಿ ನೋಡಿರುವಂತಹ A to Z ಪ್ರಾಡಕ್ಟ್ಗಳನ್ನ ಇಲ್ಲಿ ಇಂಡಿವಿಜುವಲ್ ಆಗಿ ಸಿಂಗಲ್ ಪೀಸಸನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಬಿಲ್ಲಿಂಗ್ ಕೂಡ ಮಾಡ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ನಿಮಗೆ ಈ ರೀತಿಯ ಒಂದು ಕೋಡ್ ಇರುತ್ತೆ. ಸೊ ಆ ಪ್ರಾಡಕ್ಟ್ ಕೋಡ್ನ ಬಿಲ್ಲಿಂಗಲ್ಲಿ ಕೊಟ್ಟರೆ ನಿಮಗೆ ಇಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆದರೂ ಕೂಡ ಅವರು ಅದನ್ನು ಪಿಕ್ ಮಾಡಿ ಕೊಡ್ತಾರೆ. ಸೊ ಆ ಥರ ಒಂದು ಬೆಸ್ಟ್ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ.
ಐಕಿಯಾದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ, ನೀವು ತೊಗೊಂಡಿರೋ ಒಂದು ಸ್ವಲ್ಪ ಪ್ರಾಡಕ್ಟ್ಗಳು ನಿಮಗೆ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿದರೆ ನೀವೇ ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವೇ ಬಿಲ್ಲಿಂಗ್ ಕೂಡ ಮಾಡ್ಬೋದು. ಆ ರೀತಿಯ ಒಂದು ಒಳ್ಳೆ ಆಪ್ಷನ್ ಕೂಡ ನಮ್ಮ ಐಕಿಯಾದಲ್ಲಿದೆ. ಐಕಿಯಾ ಅನ್ನೋ ಒಂದು ದೊಡ್ಡ ರೆವಲ್ಯೂಷನ್ನ ನನಗೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಅಥವಾ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ಒಂದು ಸರಿ ಐಕಿಯಾಗಂತಲೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ದಯವಿಟ್ಟು ಬರಬೇಡಿ, ಯಾಕಂತೇಳಿದರೆ ಕ್ರೌಡು ನಿಮಗೆ ನಿಜವಾಗ್ಲೂ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಹೈ ಕ್ರೌಡ್ ಇರುತ್ತೆ. ಹಾಗಾಗಿಬಿಟ್ಟು ನಾರ್ಮಲ್ ಡೇಸಲ್ಲಿ ಏನಾದರೂ ನೀವು ಬರೋದಾದರೆ ಒನ್ ಡೇನ ಫುಲ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದಿದೆ ಈ ನಮ್ಮ ಐಕಿಯಾದಲ್ಲಿ. ಇದು ನಮ್ಮ ಬೆಂಗಳೂರಿನ ಪ್ರೌಡ್ ಕೂಡ. ನಮ್ಮ ದೇಶದಲ್ಲಿ ಐಕಿಯಾದ ಅತಿ ದೊಡ್ಡ ಸ್ಟೋರ್ ನಮ್ಮ ಬೆಂಗಳೂರದ್ದೇನೆ. ಹಾಗಾಗಿಬಿಟ್ಟು ಫ್ರೀ ಮಾಡಿಕೊಂಡು ಒಂದು ಸರಿ ಬಂದು ನೋಡಿ. ಮತ್ತು ನನ್ನ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಅಥವಾ ನಿಮಗೇನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಿಂದ ಚೇಂಜಸ್ಗಳನ್ನ ಮಾಡ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.